ಓಕೆ ಸ್ನೇಹಿತರೆ, ನಮ್ಮ ಚಾನಲಲ್ಲಿ ನಾವು ಎಲ್ಲೆಲ್ಲಿ ಉಚಿತವಾಗಿ ಅಂದರೆ ಫ್ರೀಯಾಗಿ ಫುಡ್ ಕೊಡ್ತಾರೆ, ಬಡವರಿಗೆ ಹಸುವನ್ನ ನೀಗಿಸುವಂಥ ಕೆಲಸ ಮಾಡ್ತಾರೆ, ಆ ವಿಡಿಯೋಗಳನ್ನ ನಾವು ಮಾಡ್ತಾ ಇರ್ತೀವಿ. ಸೊ ನಾನಿವತ್ತು ಎಲ್ಲಿದ್ದೀನಪ್ಪ ಅಂತಂದರೆ ಮೈಸೂರು ಬ್ಯಾಂಕ್ ಸರ್ಕಲ್ ಹತ್ರ ಇದ್ದೀನಿ. ಮೈಸೂರು ಬ್ಯಾಂಕ್ ಸರ್ಕಲ್ ಹತ್ರ ಬೆಂಗಳೂರಿನ ಮೆಜೆಸ್ಟಿಕ್ ನಿಯರ್ ಮೈಸೂರು ಬ್ಯಾಂಕ್ ಸರ್ಕಲ್ ಹತ್ರ ಇದ್ದೀನಿ. ಇಲ್ಲಿ ಶನೇಶ್ವರ ಸ್ವಾಮಿ ಟೆಂಪಲ್ ಇದೆ. ಇಲ್ಲಿ ಪ್ರತಿ ಶನಿವಾರ ಮತ್ತು ವಿಶೇಷ ದಿನಗಳು ಅಂದರೆ ಅಮಾವಾಸ್ಯೆ, ಪೌರ್ಣಿಮೆ ಇಂಥ ದಿನಗಳಲ್ಲಿ ಎಲ್ಲರಿಗೂ ಹೊಟ್ಟೆ ತುಂಬ ಊಟವನ್ನು ಕೊಡೋದು ಅಂದರೆ ಪ್ರಸಾದದ ಮುಖಾಂತರ, ಪ್ರಸಾದದ ಹೆಸರಲ್ಲಿ ಹೊಟ್ಟೆ ತುಂಬ ಊಟವನ್ನು ಕೊಡೋದ್ರ ಮುಖಾಂತರ ಎಷ್ಟೋ ಬಡವರ ಮತ್ತು ಎಷ್ಟೋ ಮಧ್ಯಮ ವರ್ಗದವರ ಹಸಿವನ್ನು ನೀಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಬನ್ನಿ, ಇಲ್ಲಿ ಯಾರು ಇದನ್ನೆಲ್ಲ ದಾನಿಗಳು ಯಾರ್ಯಾರು ಇದ್ದಾರೆ ಅವನ್ನೆಲ್ಲ ಮಾತಾಡ್ಸೋಣ. ಅದ್ರ ಜೊತೆಗೆ ಇಲ್ಲಿ ತಿಂದಂಥ ಗ್ರಾಹಕರು ಅಂದರೆ ಮೀನ್ಸ್ ಜನಗಳು ಏನು ಹೇಳ್ತಾರೆ ಅದನ್ನ ಕೇಳೋಣ. ಮತ್ತು ಇನ್ನೊಂದು, ಊಟ ಅಂದರೆ ನಾರ್ಮಲ್ ಸಿಂಪಲಾಗಿ ಪ್ರಸಾದ ಇಲ್ಲ, ಒಂದು ಮೃಷ್ಟಾನ್ನ ಭೋಜನ ಅಂತಲೇ ಹೇಳ್ಬೋದು. ಯಾಕೆಂದರೆ ಮದುವೆಗಳಲ್ಲಿ ಹೇಗೆ ಊಟನ ಕೊಡ್ತಾರೋ ಆ ರೀತಿಯೇ ಪಾಪಡು ಮತ್ತು ಸ್ವೀಟು, ಅನ್ನ ಸಾಂಬಾರು, ಪಾಯಸ ಎಲ್ಲವನ್ನು ಕೊಡ್ತಾರೆ. ಒಂದು ಸಿಂಪಲ್ ಮದುವೆಯಲ್ಲಿ ಏನೆಲ್ಲ ಐಟಮ್ನ ಮಾಡ್ತಾರೋ ಅಷ್ಟು ಐಟಮ್ನ ಮಾಡಿ ಬಡಿಸ್ತಾ ಇದ್ದಾರೆ. ಮತ್ತು ಸ್ಮೆಲ್ಲು ಅಷ್ಟೇ ತುಂಬ ಘಮ ಅಂತ ಇದೆ. ಇನ್ನೂ ಟೇಸ್ಟ್ ನೋಡಿಲ್ಲ, ಟೇಸ್ಟ್ ನೋಡೋಣ. ಅದ್ರ ಜೊತೆಗೆ ಸೊ ಇಲ್ಲಿ ಯಾರ್ಯಾರು ದಾನಿಗಳು ಕೊಡ್ತಾರೆ ಅಥವಾ ಯಾವ ಇದರಿಂದ ಕೊಡ್ತಾರೆ ಪ್ರತಿಯೊಂದು ಮಾತಾಡ್ಸ್ತಾ ಹೋಗೋಣ. ಮತ್ತು ಜನಗಳನ್ನ ಮಾತಾಡ್ಸೋಣ, ಏನು ಹೇಳ್ತಾರೆ ತಿಂದಂಥವ್ರು. ಇಲ್ಲಿ ಎಲ್ಲ ರೀತಿ ಅಂದರೆ ಇಲ್ಲಿ ಬಡವರು ಅಷ್ಟೇ ಅಲ್ಲ, ಮಧ್ಯಮ ವರ್ಗದವರು ಬಂದು ಊಟನ ಸೇವನೆ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಮಾತಾಡ್ಸೋಣ. ಊಟ ಚೆನ್ನಾಗಿತ್ತು ರೀ. ಟೇಸ್ಟ್ ಚೆನ್ನಾಗಿಲ್ಲ? ಟೇಸ್ಟು ಇದೆ, ಚೆನ್ನಾಗೂ ಇದೆ. ಎಲ್ಲ ಭಕ್ತಾದಿಗಳು ಎಲ್ಲರೂ ಬಂದು ಊಟ ಮಾಡಿ ಏನು ಅವ್ರಿಗೆ ಆರೋಗ್ಯ ಚೆನ್ನಾಗಿಟ್ಟಿರ್ಬೇಕು ಭಗವಂತ. ಏನು ಊಟ ಆಗಿಸೋರ್ಗೂ ಚೆನ್ನಾಗಿರಬೇಕು, ಊಟ ಮಾಡಿದವರು ಚೆನ್ನಾಗಿರ್ಬೇಕು. ಆಮೇಲೆ ನಿಮಗೆ ನಿಮ್ಮ ಜೊತೆ ಯಾರಿದ್ದಾರೆ? ಇಲ್ಲಿ ಒಬ್ಬರೇ ಬಂದ್ರಾ? ನಾನು ಒಬ್ಬಳೇ ಬಂದೆ. ಪರವಾಗಿಲ್ಲ, ಹೋಗ್ತೀರಾ? ಓಡಾಡ್ತೀರಾ? ಓಡಾಡ್ತೀನಿ. ಇದೇ ಮೊದಲು ಹೇಗೆ ಇಲ್ಲ, ಬರ್ತೀನಿ ನಾನು. ದೇವ್ರ ಪ್ರಸಾದ ಅಂತ ಇಷ್ಟಕ್ಕಾಗೇ ಬರೋದು ನಾನು. ಮೇಡಮ್, ಊಟ ಎಲ್ಲ ಹೇಗಿದೆ? ಚೆನ್ನಾಗಿದೆ. ಓಕೆ, ಎಷ್ಟು ಇವತ್ತೇ ಫಸ್ಟ್ ಟೈಮ್ ಬಂದಿದ್ದೀರಲ್ಲ? ಹೌದು ಮೇಡಮ್. ಹೌದು ಸರ್, ಫಸ್ಟ್ ಟೈಮ್. ಮೇಡಮ್, ಈಗ ಹೇಗೆ ಅನಿಸುತ್ತೆ? ಈಗ ನೀವು ಒಂದೊತ್ತು ಊಟ ಮಾಡಬೇಕಾದ್ರೆ ನಿಮಗೆ 50-60 ರೂಪಾಯಿ ಖರ್ಚಾಗುತ್ತೆ. ಸೊ ಇವತ್ತು ಸೇವ್ ಆಗುತ್ತೆ. ನಿಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಇದರ ಕೊಡೋದು? ಆಗುತ್ತೆ ಸರ್, ಸ್ವಲ್ಪ ಹೆಲ್ಪ್ ಆಗುತ್ತೆ. ಒಂದು 50 ರೂಪಾಯಿ ಉಳಿಸ್ತಾರೆ. ಇದೇ ದುಡ್ಡಲ್ಲಿ ಮನೆಗೆ ಹಾಲು ಬರುತ್ತೆ. ಹೌದು, ಹಾಲು ಬರುತ್ತೆ. 2 ಟೈಮ್ ತೊಗೋಬೋದು ಹಾಲು. 2 ಟೈಮ್ ತೊಗೋಬೋದು. ಏನು ಹೇಳಕ್ಕೆ ಇಷ್ಟಪಡ್ತಾರೆ ಇಂಥವ್ರಿಗೆ? ಅಂದರೆ ಈ ಥರ ಒಂದು ದೇವರ ಕೆಲಸ ಮಾಡಿದ್ದಾರೆ, ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿ. ಓಕೆ, ನೀವು ಫಸ್ಟ್ ಟೈಮ್ ಬಂದಿರೋದಾ? ಇದೇ ಫಸ್ಟ್ ಟೈಮ್. ಗೊತ್ತಿರಲಿಲ್ಲ ನಿಮಗೆ? ಇಲ್ಲ, ಇಲ್ಲೇ ಕೆಲಸ ಮಾಡೋದಾ? ಇವತ್ತು ಕೆಲಸಕ್ಕೆ ಸೇರ್ಕೊಂಡಿದ್ರು ಹೊಸದಾಗಿ. ರೀಸೆಂಟಾಗಿ ಸೇರ್ಕೊಂಡಿದ್ದೀರಾ? ಓಕೆ, ನೆಕ್ಸ್ಟ್ ಶನಿವಾರ ಬನ್ನಿ. ಬರ್ತೀನಿ. ಊಟ ಚೆನ್ನಾಗಿದೆ ಸರ್. ನಾವು ಇದೇ ಫಸ್ಟು ಬಂದಿರೋದು ಊಟಕ್ಕೆ. ಊಟ ಚೆನ್ನಾಗಿದೆ. ನಾವು ಯಾವಾಗೂ ಬಂದಿಲ್ಲ, ಇದೇ ಫಸ್ಟು ಊಟಕ್ಕೆ ಬಂದು ನಾವು ಊಟ ಮಾಡಿ. ಮನೇಲಿ ಮಾಡಿದ ಇದೆ ಟೇಸ್ಟು ಚೆನ್ನಾಗಿದೆ. ತಾವೇನು ಕೆಲಸ ಮಾಡ್ತೀವಿ? ನಾವು ಹೌಸ್ ಕೀಪಿಂಗ್ ಕೆಲಸ ಮಾಡ್ತೀವಿ. ಬಟ್ಟೆ ಅಂಗಡಿ ಕೆಲಸ. ಚೆನ್ನಾಗಿದೆ. ಓಕೆ, ನಿಮ್ಗೆ ಹೆಂಗೆ ಗೊತ್ತಾಯ್ತು ಇಲ್ಲಿ ಊಟ ಸಿಗ್ತಿರೋದು? ಏನು ಸರ್? ಇಲ್ಲಿ ಊಟ ಕೊಡ್ತಾ ಇರೋದು ಹೆಂಗೆ ಗೊತ್ತಾಯ್ತು? ನಾನು ಇಲ್ಲಿ ಆರ್ಡರ್ ಹೋಗ್ತಾ ಇದ್ದೆ, ಊಟ ಇತ್ತಲ್ಲ ಅದಕ್ಕೋಸ್ಕರ ಮಜಾ ಹೋಗುತ್ತೆ. ಅಮಾವಾಸ್ಯೆ ಬೇರೆ ಅಲ್ಲ. ಹಾಂ, ಓಕೆ. ಇವತ್ತೇ ಫಸ್ಟ್ ಟೈಮ್ ಬಂದಿರೋದು ನೀವು? ಹೌದು ಸರ್, ಫಸ್ಟ್ ಟೈಮ್. ಊಟ ಎಲ್ಲ ಏನೇನು ಕೊಟ್ಟಿದ್ರಿ ಇವತ್ತು? ಸರ್, ಜಿಲೇಬಿ ಕೊಟ್ಟಿದ್ದಾರೆ, ಅನ್ನ ಸಾಂಬಾರು ಇದೆ, ಒಂದು ಸ್ವೀಟ್ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಊಟ ಚೆನ್ನಾಗಿದೆ. ಈ ಥರ ಕೊಟ್ಟರೆ ಡೆಲಿವರಿ ಬಾಯ್ಸ್ಗೆ ಅಥವಾ ಹೆಲ್ಪ್ ಆಗುತ್ತೆ ಸರ್, ತುಂಬ ಹೆಲ್ಪ್ ಆಗುತ್ತೆ. ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಪಾಪ ನಾವು ಬೆಳಗ್ಗೆಯಿಂದ ಕಷ್ಟಪಡ್ತಾ ಇರ್ತೀವಿ, ಊಟದ ಟೈಮಿಗೆ ಊಟ ಮಾಡ್ತಾ ಇರಲ್ಲ. ಇನ್ನೊಂದು 5 ನಿಮಿಷ ಇವಾಗ ದೇವ್ರ ಪ್ರಸಾದ ಅಂತ ಊಟ ಮಾಡ್ತಾ ಇದ್ದೀವಿ. ಅದಲ್ಲದೆ ಇನ್ನೊಂದು ಹೊರಗಡೆ ಊಟ ಮಾಡಿದ್ರೆ 45 ರೂಪಾಯಿ ಮಿನಿಮಮ್ ಅಂತ ಕೊಡಬೇಕಲ್ಲ ಸರ್? ಅದು ಮೇಲೆ ಊಟ ತುಂಬ ಹೊಟ್ಟೆ ತುಂಬಲ್ಲ ಸರ್, ಅಲ್ಲಿ ಹೊಟ್ಟೆ ತುಂಬಲ್ಲ. ಚೆನ್ನಾಗಿದೆ ಟೇಸ್ಟ್ ಸರ್, ಊಟ ಚೆನ್ನಾಗಿದೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆಯಾ? ಇವತ್ತೇ ಫಸ್ಟ್ ಟೈಮ್ ಬಂದಿದ್ದಾ? ಹೌದು ಸರ್. ಓಕೆ, ಎಲ್ಲಿಂದ ಬಂದಿದ್ದೀವಿ? ನಾವು ಚೆನ್ನೈಯಿಂದ ಬಂದಿದ್ದೀವಿ. ಓಕೆ, ಹೇಳಿ. ಇನ್ನೇನು ಗೊತ್ತಾಯ್ತಾ? ಏನು ಇದು ಆಗೋಗ್ತಾ ಇದ್ರೆ ಹಿಂಗೆ ಮುಂಚೆ ಗೊತ್ತಿಲ್ಲ? ಇಲ್ಲ ಸರ್, ಇವಾಗ ಬಸ್ಸಲ್ಲಿ ಬಿಟ್ಟು ಬಂದೆ. ಇಲ್ಲಿ ಸ್ವಲ್ಪ ಕೆಲಸ ಇತ್ತು. ಇಲ್ಲಿ ಶ್ರೀರಾಮ್ಪುರ ನಮ್ಮದು, ಚೆನ್ನೈಲಿ ಕೆಲಸ ಮಾಡ್ತಾ ಇದ್ವಿ. ಹೇಗಿದೆ ಸರ್ ಊಟ ಎಲ್ಲ? ಚೆನ್ನಾಗಿದೆ, ಸೂಪರ್ ಆಗಿದೆ. ಏನು ಹೇಳ್ತಾರೆ ಅವ್ರು ಕೊಡೋರಿಗೆ? ಏನು ಸರ್? ಅದೇ ದಾನದ ರೂಪದಲ್ಲಿ ಅಥವಾ ಕೊಡ್ತಾರೆ? ಒಳ್ಳೇದು ಮಾಡಲಿ ಅಂತ. ಥ್ಯಾಂಕ್ ಯು. ಊಟ ಹೇಗಿದೆ? ಚೆನ್ನಾಗಿದೆ. ಚೆನ್ನಾಗಿದೆ. ಟೇಸ್ಟ್ ಇದೆಯಾ ಸರ್? ಊಟ ಹೇಗಿದೆ? ನನ್ನ ವಾಯ್ಸ್ ಸರಿ ಇಲ್ಲ. ಊಟ ಹೇಗಿದೆ? ಊಟ ಚೆನ್ನಾಗಿದೆ. ಊಟ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಡೈಲಿ ಬರ್ತಾ ಇರ್ತೀರಾ ಅಥವಾ ಅಪರೂಪ ಬಂದಿದ್ದೀರಾ? ಎಲ್ಲ ಹೊರಗಡೆ ಬಂದಿದೆ, ಫಸ್ಟ್ ಟೈಮ್ ಬಂದಿದೆ. ಹಾಗೆ ಅವ್ರು ಹೇಳಿರಂಗೆ ಅಲ್ಲ, ಅವ್ರಿಗೆ ಅವ್ರ ಮುಂದೆ ಅವರು ಸರ್, ಫಸ್ಟ್ ಟೈಮ್ ಬಂದಿರೋದಾ? ಹಾಂ ಸರ್, ಎಲ್ಲ ಕೆಲಸ ಆಯಿತು, ಹಂಗೆ ಬಂದು ದೇವ್ರ ಪ್ರಸಾದ ಅಂತ. ಸೊ ಗೊತ್ತಿರಲಿಲ್ಲ ಇಲ್ಲಿ ಮುಂಚೆ ಡೈಲಿ ಕೊಡ್ತಾರೆ ಅಂತ? ಡೈಲಿ ಕೊಟ್ಟರು ಬರೋಕ್ಕಾಗುತ್ತಾ? ಅಲ್ಲ, ಈ ಸೈಡ್ ಇದ್ದವ್ರು ಹೋಗ್ತಾರೆ.
ಮೇಡಮ್ ನಮಸ್ತೆ. ನಮಸ್ತೆ. ವಿಶೇಷವಾಗಿ ಸಾವಿರಾರು ಜನಕ್ಕೆ ಅನ್ನದಾನ ಮಾಡ್ತಿದ್ದೀರಿ ಹೌದು. ದೇವರ ಹೆಸರಲ್ಲಿ. ಸೊ ಯಾವ್ಯಾವ ರೀತಿ ಪ್ಲಾನ್ ಇದೆ ಇದು? ಅಂದ್ರೆ ಯಾವ್ಯಾವ ಅಂದರೆ ನಾವು ಪ್ರತಿ ಅಮಾಸೆಗೆ ಸ್ವೀಟ್ಸ್ ಮಾಡಿಸ್ತೀವಿ. ಮತ್ತು ಬೇರೆ ಇದೆಲ್ಲ ಬೇರೆ ಸೇವಾ ಕಟ್ತಿದ್ದಾರೆ. ನಮ್ಮದು ಸ್ವೀಟ್ಸ್ ಮಾತ್ರ ಮಾಡಿಸೋದು ಪ್ರತಿ ಅಮಾಸೆಗೂ. ಒಂದೊಂಥರ ಜಾಮೂನು ಮಧ್ಯದಲ್ಲಿ ಯಾವಾಗ ಮಾಮೂಲಿ ಊಟ ಇರುತ್ತೆ. ಪ್ರತಿದಿನ ಇಲ್ಲ, ಶನಿವಾರ ಅಮಾಸೆ ಅಮಾವಾಸ್ಯೆಗೆ ಊಟ ಇರುತ್ತೆ. ಆಮೇಲೆ ವಿಶೇಷವಾದ ದಿನಗಳಿರುತ್ತೆ. ಇರೋ ದಿನದಲ್ಲಿ ನಮಸ್ತೆ ಸರ್, ಸಾವಿರಾರು ಜನಕ್ಕೆ ಅನ್ನದಾನ ಮಾಡ್ತಿದ್ದೀರಿ. ಎಷ್ಟು ಖುಷಿ ಅನ್ಸುತ್ತೆ? ಸೇವೆ ಮಾಡೋಕ್ಕೆ ಖುಷಿ ಅನ್ನಿಸ್ತದೆ. ಪ್ರತಿದಿನ ಬರ್ತಾ ಇರ್ತೀರಾ ಅಥವಾ ಇಲ್ಲ ಸರ್, ಬುಧವಾರ ಶನಿವಾರ ಅಮಾವಾಸ್ಯೆ ಹುಣ್ಣಿಮೆಲಿ ಮಾತ್ರ. ನೀವು ಯಾವಾಗಲೂ ಬರ್ತಾ ಇರ್ತೀರಾ ಈ ಥರ ಸೇವೆ ಈ ಥರ ಯಾವಾಗ ನಮ್ಮ ಕೈಯಲ್ಲಾದಾಗ ಫ್ರೀ ಇದ್ದಾಗ ಬಂದು ಮಾಡ್ತೀವಿ. ಸೊ ಬೇರೆ ಏನು ಕೆಲಸ ಮಾಡ್ತೀವಿ? ಏನಿಲ್ಲ, ಸೇವೆ ಮಾಮೂಲಿ ನಮ್ಮದು ಡ್ಯೂಟಿ ಏನಿದೆ ಅದು ಮಾಡ್ತೀವಿ. ಈ ಜನಗಳ ಆಶೀರ್ವಾದ ಸಿಗುತ್ತೆ ನಿಮಗೆ, ನಮ್ಮ ದೇವರ ಆಶೀರ್ವಾದ ಜೊತೆಗೆ. ಭಗವಂತ ನಿಚ್ಚೆ ನಾವು ಸೇವೆ ಮಾಡಬೇಕು ಮಾಡ್ತೀವಿ ಸರ್. ಅದೆಲ್ಲ ಬಯಸಲ್ಲ ನಾವು, ದೇವ್ರ ಸೇವೆ ಮಾಡಬೇಕು. ಆಯ್ತು ಸರ್, ತುಂಬ ಥ್ಯಾಂಕ್ಸ್. ಎಲ್ಲರಿಗೂ ಸರ್ವೇ ಜನ ಸುಖಿನ ಭವಂತು. ಥ್ಯಾಂಕ್ ಯು ಸರ್. ಈ ಸೇವೆ ಬಗ್ಗೆ ಎಷ್ಟು ಖುಷಿ ಅನ್ಸುತ್ತೆ ನಿಮಗೆ? ಖುಷಿ. ನಾವು ಸುಮಾರು ವರ್ಷದಿಂದ ಮಾಡ್ತಾ ಇದ್ದೀವಿ. ನಾವು ಇಲ್ಲಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತೀವಿ. ನಾನು ರಿಟೈರ್ಡ್ ಆಗಿದ್ದೀನಿ ಒಂದು 10-12 ವರ್ಷದಿಂದ. ಮೊದಲಿಂದನೂ ಮಾಡ್ತಾ ಇದ್ದೀವಿ. ಇವಾಗ ಪ್ರತಿ ಇದು ದಿನ ಪ್ರತಿ ಅಮಾವಾಸ್ಯೆ ಮತ್ತೆ ಅಮಾವಾಸ್ಯೆ, ಹುಣ್ಣಿಮೆ, ಸಂಕಷ್ಟ ಇದರಲ್ಲೆಲ್ಲ ಶನಿವಾರ ಇರುತ್ತೆ. ಶನಿವಾರ ರೆಗ್ಯುಲರ್ ಆಗಿರುತ್ತೆ. ವಾರನೂ ಇರುತ್ತೆ. ಏನು ಒಂದೇ ದಿವಸ ಅಲ್ಲ, ವಾರನೂ ಇರುತ್ತೆ. ಈ ಸ್ವೀಟ್ ಎಲ್ಲ ಈ ಥರ ಅಮಾವಾಸ್ಯೆ ಕೊಡೋದು ಮಾತ್ರ ಇರುತ್ತೆ. ಅಮಾವಾಸ್ಯೆ ಪೌರ್ಣಮಿ ಅಂತಲ್ಲ, ಅಮಾವಾಸ್ಯೆನಲ್ಲಿ ಇರುತ್ತೆ. ಸ್ಪಾನ್ಸರ್ಗಳು ಯಾರು ಯಾವ ಥರ ಕೊಡ್ತಾರೋ ಆ ಥರ ಮತ್ತೆ ಊಟ ಮಾತ್ರ ಇರುತ್ತೆ ಶನಿವಾರ. ಊಟ ಇರುತ್ತೆ. ಶನಿವಾರ ಸ್ವೀಟು ಇರುತ್ತೆ ಶನಿವಾರ. ನೀರು ಬೇಡವಾ? ಡಬಲ್ ಹಾಕೋಬಿಡು. ಜೋಬೇಡಿ, ಜೋಗ್ ಹಾಕೋಬಿಡು. ಹೇಳ್ತೀನಿ, ಜೋಗ್ ಹಾಕೋಬಿಡು. ಊಟ ಮಾಡಿದ್ಮೇಲೆ ಬಾಯಾರಿಕೆ ಆದರೆ ಆಮೇಲೆ ಇದು ಮಾಡ್ತಾರೆ. ಇಲ್ಲೇ ಅವ್ರು ಇಲ್ಲೇ ಊರೇ ಎತ್ತೂರು ಇಲ್ಲೇ ಐತೆ. ಇಲ್ಲೇ ಇಲ್ಲಿ ಎತ್ತಮ್ಮ ಎರಡು ಏನಮ್ಮ ನೀವು ಜನ ಹೇಳ್ತಾರೆ ಎಲ್ಲರಿಗೂ ಬೇಕು ಅನ್ನೋದು